ಬಳ್ಳಾರಿಗೆ ದರ್ಶನ್ ಶಿಫ್ಟ್ ಆಗ್ತಾ ಇದ್ದಂತೆ ಇವತ್ತು ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾವನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ರಾಜ್ಯಾದ್ಯಂತ ಕರಿಯ ಸಿನಿಮಾವನ್ನು ರಿಲೀಸ್ ಮಾಡಲಾಗ್ತಾ ಇದೆ. ಬಳ್ಳಾರಿಯಲ್ಲಿ ಶಾಸ್ತ್ರಿ, ಬೆಂಗಳೂರಲ್ಲಿ ಕರಿಯ ರಿಲೀಸ್ ಆಗ್ತಾ ಇದೆ. ದರ್ಶನ್ ಅಭಿಮಾನಿಗಳ ಪಾಲಿಗೆ ಸಂಭ್ರಮವೋ ಸಂಭ್ರಮ. ಮಾಗಡಿ ರಸ್ತೆ ಪ್ರಸನ್ನ ಚಿತ್ರಮಂದಿರದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆಯಂತೆ. ಬೆಳಗ್ಗೆ 7:30ಕ್ಕೆ ಶುರುವಾದಂಥ ಮೊದಲ ಶೋ ಕುಂಬಳಕಾಯಿ ಹೊಡೆದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಪ್ರೇಮ್ ನಿರ್ದೇಶನದ ಸಿನಿಮಾ ಇದು. ಮೋಸ್ಟ್ಲಿ ಜೈಲ್ಗೆ ಭೇಟಿ ಮಾಡೋದಕ್ಕೆ ಹೋಗಿದ್ರಲ್ಲ ಪ್ರೇಮ್ ಮತ್ತು ರಕ್ಷಿತಾ, ಆ ಸಂದರ್ಭದಲ್ಲಿ ಏನಾದರೂ ಚರ್ಚೆ ಮಾಡ್ಕೊಂಡು ಹೊರಗಡೆ ಬಂದು ಈ ನಿರ್ಧಾರವನ್ನು ಮಾಡಿದ್ರ ಅಂತ ಗೊತ್ತಿಲ್ಲ. ಯಾಕೆಂದರೆ ಇಂಥ ಸಂದರ್ಭದಲ್ಲಿ ರಿಲೀಸ್ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿ ಓಡುತ್ತೆ ಅನ್ನೋ ಉದ್ದೇಶ ಇರುತ್ತೆ. ಹಾಗಾಗಿ ಇವತ್ತು ರಾಜ್ಯಾದ್ಯಂತ ಕರಿಯ ಸಿನಿಮಾವನ್ನು ರಿಲೀಸ್ ಮಾಡಲಾಗಿದೆ. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ ಮಾತ್ರ ಶಾಸ್ತ್ರಿ ಸಿನಿಮಾವನ್ನು ರಿಲೀಸ್ ಮಾಡಲಾಗಿದೆ. ಬೆಳಗ್ಗೆ 7:00ವರೆಗೆ ಮೊದಲ ಶೋ ಆಗಿದೆ. ದರ್ಶನ್ ಅಭಿಮಾನಿಗಳು ಕುಂಬಳಕಾಯಿ ಹೊಡೆದು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ. ಯಾವುದೇ ಸಿನಿಮಾ ಬಂದಾಗೂ ಕೂಡ ಅಭಿಮಾನಿಗಳು ಹೀಗೆ ಮಾಡ್ತಾರೆ. ವರ್ಷದ ಬಳಿಕ ಮತ್ತೆ ಕರಿಯ ರಿಲೀಸ್ ಆಗಿದೆ. ಪರ್ಸನಲ್ ಥಿಯೇಟರ್ ಮುಂದೆ ಸಾಕಷ್ಟು ದರ್ಶನ್ ಅಭಿಮಾನಿಗಳು ಬಂದಿದ್ದಾರೆ ಮತ್ತು ಕರಿಯ ಫಿಲಿಮಲ್ಲಿ ಆ್ಯಕ್ಟ್ ಮಾಡಿರೋ ಪಂಗು ಇದ್ದಾರೆ. ಬನ್ನಿ ಮಾತಾಡ್ಸೋಣ ಸರ್. ಮತ್ತೆ ರಿಲೀಸ್ ಆಗಿದೆ 21 ವರ್ಷಗಳ ನಂತರ, ಏನು ಹೇಳ್ತೀರಿ ಸರ್ ಅಂತ? ತುಂಬ ಸಂತೋಷ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಸಿನಿಮಾ 21 ವರ್ಷದ್ದು ರಿಲೀಸ್ ಆಗಿದೆಯಲ್ಲ. ಈ ಹಿಂದೆ ಗಾಂಧಿನಗರದ ಜೋರಾಗಿತ್ತು ಕರಿಯ, ಭರ್ಜರಿ. ಯಾಕಂದರೆ ಸಾಕಷ್ಟು ಅಭಿಮಾನಿಗಳಿದ್ದಾರೆ. ಇವತ್ತು ಸಾಕಷ್ಟು ಅಭಿಮಾನಿಗಳು ಒಂದು ಕರಿಯ ಮೂವಿ 21 ನಂತರ ವರ್ಷಗಳಾದರೂ ಸಹ ಬಂದು ಥಿಯೇಟರ್ಗೆ ನೋಡ್ತಿದ್ದಾರೆ. ಈ ಒಂದು ವಿಷಯಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಆವಾಗ ಅಂದರೆ ಶುಕ್ರವಾರ ಸಿನಿಮಾ ರಿಲೀಸು ಅಂದರೆ ಗುರುವಾರದಿಂದ ಸ್ಟಾರ್ಟ್ ಆಗ್ತಿತ್ತು. ಇವಾಗ 1.5 ತಿಂಗಳಿಂದ 45 ದಿವಸದಿಂದ ಪ್ರಮೋಷನ್ ಥ್ರೋಟ್ ಹೋಗ್ತಾ ಇದೆ ಎಲ್ಲ ಕರಿಯ 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 ಅಂತ. ಈಗ ದರ್ಶನ್ ಸರ್ ನಿಮ್ಮ ಜೊತೆ ಇಲ್ಲ, ಅವರು ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಅವ್ರು ಮಿಸ್ ಮಾಡ್ಕೊಳ್ತಾರೆ ಸರ್ ಈ ಒಂದು ವಿಷಯ, ಈ ಒಂದು ಸಂದರ್ಭದಲ್ಲಿ ಅಂತ? ಏನಿಲ್ಲ, ಅದಂಗೆ ಇಲ್ಲ, ನಮ್ಮ ಜೊತೆಲೇ ಇದ್ದಾರೆ ಯಾಕಂದರೆ ನಿನ್ನೆ ಸಾಕಷ್ಟು ಅಭಿಮಾನಿಗಳು ನೋಡ್ತಿರ್ಬೋದು. ಡಿ ಬಾಸ್ ಅಂತ ಹೋಗ್ತಾ ಇದ್ರು, ಹೋಗುವಾಗ ಆ ಒಂದು ಕ್ರೇಜು ಆ ಒಂದು ನಟನೆಗಿದೆ. ಬಟ್ ಇವತ್ತು ಕರಿಯ ರಿಲೀಸ್ ಇದೆ. ಸಾರ್ ಅದು ಮಗು ಸಾರ್, ಮನೆ ಮಗ, ಅದು 1000 ಜನ 1000 ಹೇಳಿ ಎಂಥವ್ರಿಗೂ ನೋಡಿ ಅದು ಬೇಡ. ನಾವು ಹೇಳಿದ್ರೆ ನಮಗೆ ಒಂಥರ ಇದಾಗ್ತದೆ ಬಿಡಿ. ಇಲ್ಲೇ ಒಂದು ಕಡೆ ತಪ್ಪಾಯ್ತು ಸರ್ ಈ ಒಂದು ಏನಾದರೂ ಒಂದು ವಿಷಯ, ಈ ಒಂದು ಕೇಸ್ ವಿಚಾರವಾಗಿ ಸರ್ ಏನಾದರೂ? ಯಾವ ತಪ್ಪಾಯಿತು? ನಾವು ಮಾತಾಡೋಂಗಿಲ್ಲ, ಅದು ತಪ್ಪು. ಅದಕ್ಕೋಸ್ಕರನೇ ಗೌರ್ಮೆಂಟ್ ಇದೆ, ಜಡ್ಜ್ ಇದ್ದಾರೆ, ಪೊಲೀಸ್ ಇದೆ, ಅವ್ರು ಹ್ಯಾಂಡಲ್ ಮಾಡ್ಕೊತಾರೆ. ನಾವೆಲ್ಲ ಪಬ್ಲಿಕ್ಕು ಅವರು ಇವರು ನಾವು ಮಾತಾಡೋಕ್ಕೆ ರೇಟ್ಸೇ ಇಲ್ಲ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಲ್ವಾ? ಸುಮ್ಮನೆ ನೀವು ಜನರಲ್ಲಾಗಿ ಬೇರೆಯವ್ರಿಗೆ ಪಬ್ಲಿಕ್ ಹುಳಗಳು ಬಿಡಬಾರ್ದು. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ಅವ್ರು ಹ್ಯಾಂಡ್ಲ್ ಮಾಡ್ಕೋತಾರೆ. ನಮಗೇನು ಒಬ್ಬ ಸ್ಟಾರ್ ಇವತ್ತು ತುಂಬ ಮಿಸ್ ಮಾಡ್ಕೊಳ್ತಿದ್ರೆ ಏನಿಲ್ಲ, ನಾವು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನಾನು ಇಷ್ಟಪಡೋದೇ ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ಹೀರೋಗಳಿದ್ದಾರೆ. ನಾನು ಇಷ್ಟಪಡೋದೇ ಒಂದು ಪವರ್ ಸ್ಟಾರ್ ಪುನೀತ್, ಒಂದು ಡಿ ಬಾಸ್, ಅವೆರಡೇ ಮುತ್ತುಗಳು. 1000 ಜನ 1000 ಮಾತಾಡಲಿ. ತುಂಬ ಜನ ಫ್ಯಾನ್ಸ್ ಬಂದಿದ್ದಾರೆ ಕರಿಯ ಫಿಲ್ಮ್ ನೋಡೋಕೆ. ಏನು ಹೇಳಿದ್ರು ಸರ್ ಫ್ಯಾನ್ಸ್ ವಿಚಾರವಾಗಿ ಅಂತ? ಖುಷಿ ಆಗ್ತಾ ಇದೆ, ನೋಡ್ತಾ ಇದ್ದೀನಿ, ಎಲ್ಲ ಖುಷಿ ಆಗ್ತಾ ಇದೆ. ಎಸ್, ಇದಿಷ್ಟು ಕರಿಯ ಫಿಲ್ಮ್ನಲ್ಲಿ ನಟಿಸಿರುವ ಪಂಗವರ ಮಾತಾಯಿತು. ಕ್ಯಾಮ್ರಾ ಪರ್ಸನ್ ಕೃಷ್ಣ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕಡೆ ರಾಜ್ಯಾದ್ಯಂತ ಕರಿಯ ಸಿನಿಮಾ ರಿಲೀಸ್ ಆಗ್ತಾ ಇದ್ರೆ, ಬಳ್ಳಾರಿಯಲ್ಲಿ ಶಾಸ್ತ್ರಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಲ್ಲೂ ಕೂಡ ದರ್ಶನ್ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ರಂಜಿತ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡ್ಕೊಂಬನ್ನಿ. ದರ್ಶನ್ ನಟನೆಯ ಶಾಸ್ತ್ರಿ ಸಿನಿಮಾ 19 ವರ್ಷದ ನಂತರ ಈಗ ಬಳ್ಳಾರಿಯಲ್ಲಿ ಮತ್ತೊಮ್ಮೆ ರಿಲೀಸ್ ಆಗ್ತಾ ಇದೆ. ಬಳ್ಳಾರಿಯ ರಾಘವೇಂದ್ರ ಥಿಯೇಟರ್ ಮುಂಭಾಗದಲ್ಲಿ ಬಂದು ಶಾಸ್ತ್ರಿ ಸಿನಿಮಾದ ಪೋಸ್ಟರನ್ನು ಹಿಡಿದುಕೊಂಡು ಇಲ್ಲಿ ದರ್ಶನ್ ಅಭಿಮಾನಿಗಳಿದ್ದಾರೆ. ಇವತ್ತು 2 ಶೋ ಇದೆ, 11 ಗಂಟೆಗೆ ಒಂದು ಶೋ ಇದೆ, 2 ಗಂಟೆಗೆ ಒಂದು ಶೋ ಇದೆ. ತಾವು ದರ್ಶನ್ ಅಭಿಮಾನಿ? ದರ್ಶನ್ ಸಿನಿಮಾ ಇವತ್ತು ರಿಲೀಸ್ ಆಗ್ತಾ ಇದೆ, ಏನು ಹೇಳ್ತೀರಿ? ಎಷ್ಟು ಖುಷಿ ಇದೆ ತಮಗೆ? ತುಂಬ ಖುಷಿ ಇದೆ ಸರ್. ಅಲ್ಲಂತೂ ನೋಡೋಕ್ಕಾಗಲ್ಲ, ಇಲ್ಲೇನೋ ನೋಡುವ ಭಾಷಣ ಅದೇ ಹಾಗೆ. ತಾವೇನು ಹೇಳ್ತೀರಿ? ಅಣ್ಣವರು ರೀಜನ್ ಅಂತೇಳಿ ತಾವು ಬರ್ತಿದ್ದೀವಿ ಸರ್. ಬಡವ ಅಂತ ನಾವು ಬಂದ್ವಿ, ಕೆಲಸ ಹೋಗ್ತಾನೋ ಬಿಟ್ಟು ಬಂದ್ವಿ.
ಹೋಗ್ಬೇಕಂತ ಎಷ್ಟು ಆಸೆ ಇದ್ವು. ನಾವು ಇನ್ನೊಂದು ಕೆಲಸ ಮೇಲೆ ಹೋಗ್ತಿದ್ವಿ. ಅಣ್ಣವ್ರು ಅಲ್ಲಿ ನೋಡೋಕ್ಕಾಗಲ್ಲ, ಸ್ಟೇಷನಲ್ಲಿ ಹೋಗಿ ನೋಡೋಕೆ. ಇಲ್ಲ ಫಿಲಿಮ್ ನೋಡಿದ್ರೆ ಸ್ವಲ್ಪ ಖುಷಿಯನ್ನು ಬಿಡ್ತಾ ಅಣ್ಣ ಅಂತೇಳಿ ನಮ್ಮ ಇಲ್ಲಿ ಬಂದು ನೋಡಿ ಸರ್. ಈಗ 19 ವರ್ಷದ ನಂತರ ಸಿನಿಮಾ ಮತ್ತೆ ರೀ ರಿಲೀಸ್ ಆಗ್ತಾ ಇರೋದು, ಜನ ಆಗ್ತಾರೆ ಅಂತ ಅನ್ಸುತ್ತಾ? ಆಗ್ತಾರೆ ಸರ್, ಖಂಡಿತ ಆಗ್ತಾರೆ. ಆಗ್ತಾರೆ. ಫ್ಯಾನ್ಸ್ ಬರ್ತಾರೆ, ಮತ್ತೆ ಬೇರೆ ಜನ ಎಲ್ಲ ಬರ್ತಾರ? ಬರ್ತಾರೆ ಸರ್, ಫ್ಯಾನ್ಸ್ ಎಲ್ಲ ಬರ್ತಾರೆ. ತಾವೆಲ್ಲಿಂದ ಬಂದಿದ್ದೀರಿ? ತಾಳೂರಿಂದ ಬಂದಿದ್ವಿ. ಬ್ಯಾಳೂರಿಂದ. ಕಟ್ಟಾರ ಅಭಿಮಾನಿ ತಾವು? ಕಟ್ಟಾರ. ಓಕೆ, ತಾವು? ಪಕ್ಕ ಅಭಿಮಾನಿ. ಸರ್ ತಾವು? ಪಕ್ಕ ಅಭಿಮಾನಿ. ಪಕ್ಕ ಅಭಿಮಾನಿ. ತಾವೆಲ್ಲರೂ ಅಭಿಮಾನಿಗಳು? ಅಭಿಮಾನಿಗಳು ಸರ್. ಹೌದಾ? ಹೌದು. ಏನ್ರಿ, ಯಾಕೆ ನಿಮ್ ದರ್ಶನ್ ಯಾಕೆ ಇಷ್ಟ ನಿಮ್ಗೆ? ಒಳ್ಳೆ ಮನುಷ್ಯ. ಫಸ್ಟ್ ಆಫ್ ಆಲ್ ಅವನು ಪ್ರಾಣಿ ಪ್ರಿಯ, ಅದಕ್ಕೆ ಇಷ್ಟ ನಮ್ಗೆ. ಪ್ರಾಣಿ ಪ್ರಿಯ ಅನ್ನೋ ಉದ್ದೇಶಕ್ಕೆ ದರ್ಶನ್ ಇಷ್ಟ ನಿಮ್ಗೆ? ಅವನು ಆ್ಯಕ್ಟಿಂಗ್ ಇಷ್ಟ, ಪ್ರಾಣಿ ಪ್ರಿಯ, ಅವನು ಒಳ್ಳೆ ಮಾಡೋ ಸಮಾಜ ಸೇವೆಗಳು ಯಾರೂ ಮಾಡಿಲ್ಲ. ಅದು ಒಳ್ಳೆ ಮನುಷ್ಯ. ಅವ್ರ ಮೇಲೆ ಒಂದು ಗಂಭೀರ ಆರೋಪ ಇದೆಯಲ್ಲ, ಕೊಲೆ ಮಾಡಿದಾರೆ ಅಂತೇಳಿ ಆರೋಪ ಇದೆ. ಹೆಣ್ಣು ಮಕ್ಕಳಿಗೆ ಮೆಸೇಜ್ ಮಾಡೋದು ಅದೆಲ್ಲ ತಪ್ಪ. ಆತನ ಸತ್ತನ ಮಹಾನ್ ಭಾವ. ನಡೀತು. ಅದು ಯಾರ ತಲೆ ಕಟ್ಸ್ಕೊಂಡ್ರ ಮೊನ್ನೆ ಕಲ್ಕತ್ತಾಗ ನಡೀತು. ಅದನ್ನ ಅದು ಅಂಥವ್ರಿಗೆ ಬರಂಗಿಲ್ಲ. ಇಂಥ ನಮ್ಮ ಭಾಷೆ ಇಂಥವ್ರನ್ನ ಹಿಡ್ಕೊಂಡೇ ಬೆಳೆಯೋದು. ಇದು ದರ್ಶನ್ ಅಭಿಮಾನಿಗಳು ಬೇರೆ ಬೇರೆ ಊರುಗಳಿಂದ ಬಂದವರೆಲ್ಲರೂ ಕೂಡ ಇವತ್ತು ಸಿನಿಮಾ ರೀ ರಿಲೀಸ್ ಇದೆ, 2 ಶೋ ಇದೆ. ಅದ್ರ ನಡುವೆ ಬಳ್ಳಾರಿ ಈ ರಾಘವೇಂದ್ರ ಸಿನಿಮಾ ಮಂದಿರದಲ್ಲಿ 2ನೇ ರೀ ರಿಲೀಸ್ ಆಗ್ತಾ ಇದೆ. ನೋಡೋಣ ಅಭಿಮಾನಿಗಳ ಕ್ರೇಜ್ ಹೆಂಗಿದೆ ಅಂತೇಳಿ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಿ ಜೊತೆ ನಾನು ರಂಜಿತ್ ಸೂರ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ನಿನ್ನೆ ಬೆಳಗ್ಗೆ ಬೆಂಗಳೂರಿನಿಂದ ದರ್ಶನನ್ನು ಬಳ್ಳಾರಿ ಕರ್ಕೊಂಡು ಹೋದರು, ಬಿಟ್ಟರು. ಇಡೀ ರಾತ್ರಿ ನಿದ್ದೆನೇ ಮಾಡಿಲ್ವಂತೆ. ಕಾರಣ ಅಲ್ಲಿ ಸೊಳ್ಳೆಗಳ ಕಾಟ ಅಂತೆ. ಮತ್ತೊಮ್ಮೆ ಚಿಂತೆಗೆ ಜಾರಿದ್ರಂತೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಬಳ್ಳಾರಿ ಜೈಲಿನಲ್ಲಿ ಪೊರ್ಕಿಗೆ ನರಕ ದರ್ಶನ. ಇಡೀ ರಾತ್ರಿ ಸೊಳ್ಳೆ ಕಾಟಕ್ಕೆ ಬೆಚ್ಚಿ ಬಿದ್ದ ದಾಸ. ಪರಪ್ಪನ ಅಗ್ರಹಾರದಲ್ಲಿ ಪೊರ್ಕಿ ಬಿಂದಾಸ್ ಲೈಫ್ ಲೀಡ್ ಮಾಡುತ್ತಿದ್ದ. ರೌಡಿ ಶೀಟರ್ಗಳ ಜೊತೆ ದಾಸ ಕಾಫಿ ಹೀರುತ್ತಾ ಎಂಜಾಯ್ ಮಾಡಿದ್ದು. ಬೆಂಗಳೂರಿನ ಜೈಲಿನಲ್ಲಿ ಮಾಡಿದ ಎಡವಟ್ಟಿಗೆ ಬಳ್ಳಾರಿ ಕಾರಾಗೃಹ ಸೇರಿರುವ ಕಾಟೇರನಿಗೆ ನರಕ ದರ್ಶನ ಆಗಿದೆ. ಸೊಳ್ಳೆ ಕಾಟಕ್ಕೆ ನಿದ್ದೆ ಇಲ್ಲದೆ ವಿಲವಿಲ ಅಂತಿದ್ದಾನೆ. ವಿಲಾಸಿ ಜೀವನ ಮಾಡುತ್ತಾ ಐಷಾರಾಮಿ ಜೀವನ ಸಾಗಿಸುತ್ತಿದ್ದ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಪರದಾಡುತ್ತಿದ್ದಾನೆ. ನಿದ್ದೆ ಬರ್ತಿಲ್ಲ ಅಂತ ಕಾಟೇರ ಒದ್ದಾಡುತ್ತಿದ್ದಾನೆ. ರಾತ್ರಿ ನಿದ್ದೆ ಮಾಡದೆ ಬೆಳಗ್ಗೆ ತಿಂಡಿಯೂ ತಿನ್ನದೆ ವಿಲವಿಲ ಅಂತಿದ್ದಾನೆ. ಎಸಿ ಕೊಠಡಿಯಲ್ಲಿ ಕಾಲ ಕಳೆಯುತ್ತಿದ್ದ ಸ್ನೇಹಿತರ ಜೊತೆ ಟೈಮ್ ಪಾಸ್ ಮಾಡುತ್ತಿದ್ದ ಪೊರ್ಕಿ ಕಂಬಿಗಳ ಹಿಂದೆ ನರಕ ಯಾತನೆ ಅನುಭವಿಸುತ್ತಿದ್ದಾನೆ. ಪ್ರೇಯಸಿ ಫ್ರೆಂಡ್ಸ್ ಇಲ್ಲದೆ ಕಾಟೇರ ಏಕಾಂಗಿಯಾಗಿದ್ದಾನೆ. ಕಾಲ ಕಳೆಯಲು ಪುಸ್ತಕಗಳ ಮೊರೆ ಹೋಗಿದ್ದಾನೆ.